ಹೋಗ್ತಾ ಇರ್ತಾರೆ, ಆರೋಗ್ಯ ಅಧಿಕಾರಿಗಳು ಇರ್ತಾರೆ, ಅವರು ರೈಡ್ ಮಾಡಬೇಕು. ತಂಬಾಕು ಮಾಡ್ತಾ ಇರ್ತಾರೆ, ಅವರು ಕೂಡ ರೈಡ್ ಮಾಡಬೇಕು. ಆರೋಗ್ಯ ಅಧಿಕಾರಿಗಳು ಇರ್ತಾರೆ, ಅವರು ಕೂಡ ರೈಡ್ ಮಾಡಬೇಕು. ಎಲ್ಲರೂ ಕೂಡ ಪೊಲೀಸ್ ಇಲಾಖೆ ಮಾಡ್ತದೆ. ಅದರಲ್ಲೂ ಕೂಡ ಬೇರೆ ಇಲಾಖೆಗಳು ತನ್ನದೇ ಆದ ಜವಾಬ್ದಾರಿಯನ್ನು ಹೊಂದಿಸಿಕೊಂಡು ಮಾಡಿದಾಗ ಆ ಸಮಸ್ಯೆ ಸರಿ ಹೋಗ್ತದೆ. ಈಗ ಬೇರೆ ಇಲಾಖೆಗಳು ಪಾಪ ಅವ್ರಿಗೆ ತಿಳಿವಿದೆ ಏನೋ ಗೊತ್ತಿಲ್ಲ ನಮಗೆ. ಈಗ ಸದ್ಯಕ್ಕೆ ಅಂತ ಅನಾಹುತ ಆದಾಗ ಮೊದಲನೇದಾಗಿ ಗಮನಕ್ಕೆ ಬರೋದು ಪೊಲೀಸ್ ಇಲಾಖೆ. ನೀವ್ ಹೇಳೋ ರೀತಿ ಎಲ್ಲ ಇಲಾಖೆಗಳು ಅರಿವು ಆಗೋದು ನನಗೆ ಅರಿವಿಲ್ಲ. ನಾನೊಬ್ಬ ಜನಪ್ರತಿನಿಧಿ, ನನಗೆ ಅರಿವಿಲ್ಲ. ಈಗ ಸಾರ್ವಜನಿಕರಿಗೆ ಹೆಂಗೆ ಅರಿವು ಇರ್ತದೆ? ಈಗ ತಾವು ಪೊಲೀಸ್ ಇಲಾಖೆಯವರು ಕನಿಷ್ಠ ಪಕ್ಷ ಒಂದ್ ದಿವಸಕ್ಕೆ ಒಂದ್ಸಲ ಆದ್ರೂ ಒಂದು ಬೀಟ್ ಬಂದು ಅಲ್ಲಿ ಒಂಚೂರು ಅವ್ರಿಗೆ ಅವೇರ್ನೆಸ್ ಆಗ್ತದೆ. ನಾಳೆ ದಿವಸ ಅವರ ಮಾಡೋ ಅನಾಹುತಗಳು ಅದು ಇದಕ್ಕೆ ಕಮ್ಮಿ ಆಗ್ತದೆ. ಆಮೇಲೆ ಅವರು ಗಾಡಿ ಓಡಿಸೋ ರೀತಿ ಆಗ್ತದೆ. ಈಗ ಸಾಕಷ್ಟು ಇದೇ ಊರಿನ ಗ್ರಾಮಸ್ಥ ಒಬ್ರು ಸತ್ತೋದ್ರು, ಅವರು ಗುದ್ಬಿಟ್ಟು ಸತ್ತೋದ್ರು. ಅದನ್ನ ದೊಡ್ಡ ಹೋರಾಟ ಮಾಡಿದಾಯ್ತು. ನಾವು ಅವ್ರ ಕಡೆಯಿಂದ ಒಂದು ಪರಿಹಾರ ತಗೊಂಡ್ವಿ ಅಷ್ಟೇ. ಅವನ್ ಜೀವ ತಗೊಳಕ್ ಆಗ್ಲಿಲ್ಲ ವಾಪಸ್. ನಾವು ಈ ರೀತಿ ಅನಾಹುತಗಳು ಅದೇ ಮಕ್ಕಳು UVBS ಇದ್ದಾರೆ. ಇದು ಅಲ್ಲಿನೂ ಕೂಡ ನಮ್ಗೆ ನ್ಯೂಸನ್ಸ್. ಇದನ್ನ ದಯವಿಟ್ಟು ನೀವು ಆಕ್ಷನ್ ತಗೊಳ್ಳಿ. ಎಲ್ಲಾ ಮಾದಕ ವಸ್ತುಗಳದ್ದು ಅಡ್ಡಾನೇ ಅದು. ಅದಕ್ಕಂತಾನೆ ಈಗ ಅಲಯನ್ಸ್ ಯೂನಿವರ್ಸಿಟಿ ಅಂದ್ರೆ ಕಳೆದ ಬಾರಿ ಮಾದಕ ವಸ್ತು ಸಮ್ಮೇಳನವನ್ನು ಏರ್ಪಡಿಸಿ ಒಂದು ಮ್ಯಾರಥಾನ್ ಓಟ ಇಟ್ಟು ಮಾಡಿದ್ದಾಗಿತ್ತು. ಅಂದ್ರೆ ಅವರ ಓನರೇ ಅದಕ್ಕೆ ಇರಲ್ಲ, ಯೋಗ್ಯ ಇರಲ್ಲ. ಅವ್ರು ನಮ್ಮ ಪಂಚಾಯತಿಗೆ ಟ್ಯಾಕ್ಸ್ ಕಟ್ಟಿಲ್ಲ, ಇನ್ನು ಅವ್ರ ಮಕ್ಕಳಿಗೆ ಶಿಕ್ಷಣ ಕಲಿಸ್ತಾರೋ. ನಾವು ಸೆಂಡ್ ಮಾಡ್ತೀವಿ ಕಾರ್ಯಕ್ರಮನ. ಮತ್ತೆ ನಮ್ಮಲ್ಲಿ ಬೇಕಾದ್ರೆ ಕಂಪ್ಯೂಟರ್ದಾಗ್ಲಿ ಲ್ಯಾಪ್ಟಾಪ್ದಾಗ್ಲಿ ಎನ್ಕ್ವೈರಿ ಮಾಡಿ ಮಕ್ಕಳನ್ನು ವಿಚಾರ ಒಂದು ಇದ್ರೂ ನನ್ನ ವ್ಯಾಪ್ತಿಯಲ್ಲಿ ಏನ್ ಬರುತ್ತೆ ನಾನು ಖಂಡಿತ ಮಾಡ್ತೇನೆ ಸರ್. ಮೊನ್ನೆ ಸುಮಾರು 4 ಲಕ್ಷ ಅಷ್ಟು ಐಟಮ್ಸ್ ಸರ್ ಎಲ್ಲ ಪೂರ್ತಿ ಹೊಡೆದಾಕ್ ಹೋಗ್ಬಿಟ್ಟು ಪೂರ್ತಿ ಕಂಪ್ಯೂಟರ್ ಮೇಲೆ. ಹಾ ಸರ್, ಪಂಚಾಯತಿ ಅಂತಲ್ಲ, ನಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಪಬ್ಲಿಕ್ ಬರ್ತಾ ಇರ್ತಾರೆ ಗ್ರಂಥಾಲಯ ಇದ್ದಾಗ. ಹಾಗಾಗಿ ನಾವು ಒಂದು ಕೊಠಡಿಯನ್ನ ಕೊಡೋದಕ್ಕೆ ಅನುಮೋದನೆ ಬೇಕಾಗತ್ತೆ. ಹಾಗಾಗಿ ಎಷ್ಟು ಜನ ಸಾರ್ವಜನಿಕರು ಬಂದಿದ್ದಾರೆ? ಮುಖ್ಯ ಎಂಟ್ರಿ ಇರುತ್ತಲ್ಲ, ತೆಗೀರಿ ಸರ್. ಅದು ಮೇಂಟೈನ್ ಮಾಡ್ತಾ ಇರ್ತಕ್ಕಂಥದ್ದು ಶೋಭಾ ಮೇಡಮ್. ಯಾರಿಗೂ ಡಿಸ್ಟರ್ಬ್ ಇಲ್ಲ, ಏನಿಲ್ಲ. ನಿಮ್ಗೆ ಕೊಠಡಿ ಕಟ್ರೆ ಕಷ್ಟ ಏನಿದೆ ಹೇಳಿ? ನಾನು ರಿಕ್ವಿಸಿಷನ್ ಕೊಟ್ಟಿದ್ದೇನೆ. ನಿಮ್ದೇ ಅಲ್ಲ ಅಡ್ಡಿ? ನಂದೇನಿಲ್ಲ ಇಲ್ಲ, ನಿಮ್ದೇ ಅಡ್ಡಿ. ನೀರು ಬಿಡ್ತಾರಲ್ಲ ವಾಟರ್ ಮ್ಯಾನ್, ಹೋಗ್ತಾ ಇರ್ತಾರೆ ರಸ್ತೆಯಲ್ಲಿ, ಏನಾದ್ರು ಆಫ್ ಮಾಡಿಸೋಷ್ಟು ಪರಿಜ್ಞಾನ ಇರಲ್ವಾ ನಿಮ್ಗೆ? ಸರ್, ನಾನು ಲಾಕ್ ಮಾಡಿಸಿದ್ದೇನೆ. ಆಮೇಲೆ ನಾವು ಪ್ರತಿದಿನ ಅಷ್ಟೇ ಬೇಕಾದ್ರೆ ನಾನು PDO ಸರ್ ಗಮನಕ್ಕೂ ಮನೆ ತಂದಿದ್ದೇನೆ. ಹೋಗುವಾಗೆಲ್ಲ ನಾವು ಲಾಕ್ ಮಾಡಿಸ್ತೀವಿ. ಶೋಭಾ ಮೇಡಮ್ 7 ಗಂಟೆವರೆಗೂ ಇರ್ತಾರೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗುವಾಗ ಅವ್ರು ಲಾಕ್ ಮಾಡ್ಕೊಂಡು ಹೋಗ್ತಾರೆ ಸರ್. ಹೋದ ವರ್ಷ ತನ ಶೌಚಾಲಯ ಎಲ್ಲ ಮತ್ತೆ ಫಿಟ್ ಮಾಡಿರೋದು. ಈಗ ಆಗ್ಲೇ ಯಾವ ಶೌಚಾಲಯ ಅಲ್ಲಿ ಇದಾಗಲ್ಲ. 4 ಲಕ್ಷದಷ್ಟು ಐಟಮ್ಸ್ ಎಲ್ಲ ಹೊಡೆದಾಕಿದ್ದಾರೆ ಅಪರಿಚಿತ ವ್ಯಕ್ತಿಗಳು. ಫಸ್ಟ್ CRP ರೂಮ್ ಅಲ್ಲಿ ಇದು ಟಾಯ್ಲೆಟ್ ಒಂದು ಕಿಟಕಿದು ಓಪನ್ ಮಾಡ್ಬಿಟ್ಟು ಅಲ್ಲಿಂದ ಒಳಗಡೆ ನುಗ್ಗಿ ಅಲ್ಲಿರ್ತಕ್ಕಂಥ ಅಲ್ಲಿ 1.5 ಲಕ್ಷ ಮಂತ್ರ ಫೌಂಡೇಶನ್ದು ಐಟಮ್ಸ್ ಎಲ್ಲ ಅಲ್ಲೆಲ್ಲ ಮೇಡಮ್. ಈಗ ಹೇಳ್ತೇಳಿ, ಈಗ ಆ ಶಾಲೆ ಕಟ್ಟಂತವ್ರು 2 ಅಮೆರಿಕದಿಂದ ಬಂದು 2 ಕಂಪ್ಯೂಟರ್ ಕೊಟ್ಟೋದ್ರು. ಇವತ್ತವರೆಗೂ ಅದನ್ನ ಇನ್ಸ್ಟಾಲ್ ಮಾಡಿಲ್ಲ. ಪ್ರಿಂಟರ್ ಕೊಡಿಸಿದ್ವಿ, ಅದನ್ನ ನೆಟ್ಗೆ ಇನ್ಸ್ಟಾಲ್ ಮಾಡಲ್ಲ ನೀವು. ನಮ್ಮಲ್ಲಿ ಸರ್ ನೀವ್ ಹಿಂಗ್ ಅನ್ಬಿಟ್ರೆ ಹೆಂಗೆ ಸರ್? ಇರೋದನ್ನ ಹೇಳ್ತಾ ಇರ್ತೀವಿ. ಅಲ್ಲ ಸರ್, ನಮ್ ಕರ್ತವ್ಯನ ನಾವು ಕರೆಕ್ಟ್ ಆಗಿ ಮಾಡ್ತಿದೀವಿ ಸರ್. ಮಾಡ್ತಾ ಇಲ್ಲ. ಗ್ರಂಥಾಲಯಕ್ಕೆ 4 ಸತಿ ನಿಮ್ಗೆ ಹೇಳಿರೋದು ನಾನು. ಗ್ರಾಮ ಪಂಚಾಯತಿ ಅಲ್ಲ ರೀ, 4 ಸತಿ ನಿಮ್ಗೆ ಹೇಳಿರೋದು ಗ್ರಂಥಾಲಯಕ್ಕೆ ಒಂದು ರೂಮ್ ಕೊಡಿ ಅಂತ. ಸರ್, ಅದು ನಾನು ರಿಕ್ವಿಸಿಷನ್ ಖಂಡಿತ ಕೊಟ್ಟಿದ್ದೀನಿ ಸರ್. ಇಂಡೋರ್ ಗೇಮ್ಸ್ಗೆ CRPF ಅವ್ರ ಪಾಪ ಮೆಟ್ಟಕ್ಕಾಗಲ್ಲ. CRPF ಕೆಳಗಡೆ ಇರ್ಬೇಕು. ಇವತ್ತವರೆಗೂ ಬಂದು ಒಂದು ಶಾಲೆ ನಾವು ನೋಡಿರೋದು ಇಲ್ಲ ಮಾಡಿರೋದು ಯಾವುದೂ ಇಲ್ಲ ಸರ್. ನನ್ನ ಜೊತೆ ನಾನು ತೋರಿಸ್ತೀನಿ ಎಲ್ಲ. ನಮ್ಮೂರಲ್ಲಿ ಎಲ್ಲ ಇದೆ, ಯಾರು ಬರೋದಿಲ್ಲ, ಯಾರು ಕೇಳೋದಿಲ್ಲ. ಅಧಿಕಾರಿಗಳು ಅಷ್ಟೇ, ಅವ್ರು ಇಷ್ಟ ಬಂದಾಗೆ ಬರ್ತಾರೆ, ಹೋಗ್ತಾರೆ. ಊರಲ್ಲಿ ಬಂದು ವಿಚಾರಿಸ್ಬೇಕು, ಎಲ್ಲರನ್ನು ಪ್ರತಿಯೊಂದನ್ನು ವಿಚಾರಿಸ್ಬೇಕು. ಯಾರು ವಿಚಾರಿಸ್ತೀರಾ? ಶಿಕ್ಷಕರು ನೋಡಿದ್ದಾರೆ ಬಿಲ್ಲು. ಹಳೆ ಬಿಲ್ಡಿಂಗ್ ಇದು, 30 ವರ್ಷದಿಂದ ಕಟ್ಟಿರೋದು. ಆಮೇಲೆ 2 ಬಿಲ್ಡಿಂಗ್ ಕಟ್ಟವ್ರೆ ಅಂಗನವಾಡಿಗೆ ಅಂತಾನೆ, 2 ಡೆಮಾಲಿಷನ್ ಮಾಡವ್ರೆ. ಮಾಹಿತಿ ಹಾಕೊಂಡು ಕೇಳಿದ್ರೆ ಮಾಹಿತಿನೇ ಇಲ್ಲ. ನಾವು ಮಾತ್ರ ಬಗ್ಗೆನೇ ಗೊತ್ತಿಲ್ಲ. ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೊತ್ತೇ ಇಲ್ಲ ಮಾಹಿತಿ ಹಾಕ್ ಬಗ್ಗೆ ಅವ್ರಿಗೆ. ಸಾರ್ವಜನಿಕರ ಸರ್ಕಾರ
ನಾವೇ ಸರ್ಕಾರ, ನಾವ್ ಹೇಳ್ದಂಗೆ ನೀವು ಕೇಳ್ಬೇಕು. ನಾವು ಕಟ್ಟೋ ಟ್ಯಾಕ್ಸ್ ಅಲ್ಲೇ ನಿಮ್ಗೆಲ್ಲನೂ ಪೇ ಆಗೋದು ಪ್ರತಿ ತಿಂಗಳು. ಪ್ರತಿಯೊಂದು ಇದು ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ, ಇಲ್ಲಿ ಪ್ರಜೆಗಳೇ ಪ್ರಭುಗಳು. ನಾವು ಯಾರನ್ನು ಬೇಕಾದ್ರೂ ಕ್ವಶನ್ ಮಾಡ್ಬೋದು ಕಾನೂನು ಪ್ರಕಾರ. ನೀವು ಆನ್ಸರ್ ಮಾಡ್ಬೇಕು. ಆಗಲ್ಲ ಅಂದ್ರೆ ಏನ್ ಕಿರ್ತೀರ ಮತ್ತೆ ಬಿಟ್ಬಿಡಿ. ಎಷ್ಟೋ ಜನ ಅವ್ರೆ ಹೋಗ್ತಾ ಇದ್ರು ವರ್ಷ ವರ್ಷ. ಅದ್ರ ಉದ್ದೇಶ ಏನಂದ್ರೆ ನಮ್ಮ ಸಂಸ್ಕೃತಿ ಕಲೆ ಎಲ್ಲ ಗೊತ್ತಾಗ್ಬೇಕು. ಆಮೇಲೆ ಸರ್ಕಾರಿ ಮಕ್ಕಳಿಗೆ ಫ್ರೀ ಇರ್ತದೆ, ಅದ್ರ ಫಂಡ್ ಬರ್ತದೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ದಯವಿಟ್ಟು. ಇವಾಗ ಏನಾಗ್ತಾ ಇದೆ ಅದ್ರ ಬಗ್ಗೆ ನಾನು ಯಾಕಂದ್ರೆ ಎಲ್ಲೂ ನೋಡ್ಲಿಲ್ಲ. ಪಳ್ಳೆ ದೊಡ್ಡಗಡೆ ಮಕ್ಕಳಿಗೆ ಪಂಚಾಯತಿ ವತಿಯಿಂದ ಕಳಿಸ್ಕೊಟ್ಟಿದ್ರು. 1 ಅಥವಾ 2 ದಿವಸಗಳ ಕಾಲ ಅಥವಾ 3 ದಿವಸಗಳ ಕಾಲ ಡಿಸೆಂಬರ್ ಒಳಗಡೆ ಅದನ್ನ ಕರ್ಕೊಂಡು ಹೋಗ್ಬೇಕಾಗ್ತದೆ. ನಂತರ ಅದು ಕಳಿಸೋದಕ್ಕೆ ಅವಕಾಶಗಳಿಲ್ಲ. ಸರ್ಕಾರದಿಂದ ಯಾವ ಅನುದಾನನೂ ಬರೋದಿಲ್ಲ ಸರ್. ಪ್ರವಾಸಕ್ಕೆ ಹೋಗೋದಕ್ಕೆ ಸರ್ಕಾರದಿಂದ ಅನುದಾನಗಳು ಬರೋದಿಲ್ಲ. ನೋಡಿ, ಗ್ರಾಮ ಸಭೆಯಲ್ಲಿ ನಾನು ನಮ್ಮ ಸದಸ್ಯರು ಕೊಡ್ತಾ ಇದ್ದೀವಿ. ಅವ್ರು ಹೇಳಿದ ಪಾಯಿಂಟ್ ಅಲ್ಲಿ ಬಹಳಷ್ಟು ಅಂಶ ಇದೆ. ಈಗ ನೀವು ಎಲ್ಲಾ ಶಾಲೆಗಳು ಇದೆ, ನಮ್ಮ ಎಲ್ಲಾ ಶಾಲೆಗಳಲ್ಲೂ ಸೇರಿಸಿದ್ರೆ ಎಷ್ಟು ಜನ ಮಕ್ಕಳಿದ್ದಾರೆ? ಟೋಟಲ್ 320 ಜನ ಮಕ್ಕಳಿದ್ದಾರೆ ಸರ್. 320 ಜನ ಮಕ್ಕಳಿಗೂ 6 ಬಸ್ಸು. ಅದು ನೀವು ವರ್ಷನೂ ಆ ಮಕ್ಕಳಿಗೆ ಒಂದು ಪ್ರವಾಸ ಮಾಡಿಸಿ. ಧನ್ಯವಾದಗಳು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. तव शुभ आशीष मांगे, गाहे तव जय गायक भाग्य विधाता। जय हे जय हे जय हे जय 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 हे। ಸಭೆ ಇವತ್ತು ಬ್ಯಾಗಡದಲ್ಲಿ ಗ್ರಾಮ ಪಂಚಾಯತಿ 2024-25 ಗ್ರಾಮ ಸಭೆ ಇವತ್ತು ಬ್ಯಾಗಡದಲ್ಲಿ ಗ್ರಾಮ ಪಂಚಾಯತಿ ಭಾಳ ಒಂದು ಅರ್ಥಪೂರ್ಣವಾಗಿ ಭಾಳಷ್ಟು ಒಂದು ನಿರ್ಧಾರಗಳು, ನಿರ್ಣಯಗಳು, ಚರ್ಚೆಗಳು ಭಾಳ ಆರೋಗ್ಯಕವಾಗಿ ನಡೆದಿದೆ. ಆಮೇಲೆ ನಮ್ಮೆಲ್ಲ ಸದಸ್ಯರು, ನಮ್ಮ ಅಧ್ಯಕ್ಷರು ಮಂಜುಳಾ ಅವರು ಮತ್ತು ಉಪಾಧ್ಯಕ್ಷರು ರೂಪ ಅವರ ಒಂದು ಅಚ್ಚುಕಟ್ಟಾಗಿ ನಡೆದಿದೆ. ಭಾಳಷ್ಟು ಚರ್ಚೆಗಳು, ಭಾಳಷ್ಟು ಇಲಾಖೆಯವರು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಗದಗನಹಳ್ಳಿ ಗ್ರಾಮ ಪಂಚಾಯತಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಾವು ಈಗಾಗಲೇ ಒಂದು ನೂತನ ಕಟ್ಟಡ ಕಾಮಗಾರಿ ಕೂಡ ಶಾಲೆಯನ್ನು ಕೊಟ್ಟಿದ್ದೇವೆ. ಎಲ್ಲ ಹಳ್ಳಿಯರು ದೊಡ್ಡ ಹಿರಿಯರು ಗ್ರಾಮಸ್ಥರು ಎಲ್ಲ ಬಂದು ಅವರ ಕುಂದುಕೊರತೆಗಳನ್ನು ಹೇಳಿ ಅವರು ದೊಡ್ಡ ಪರಿಹಾರ ಪಡಿಸ್ಕೊಂಡಿದ್ದಾರೆ. ಎಲ್ಲ ಬಂದು ಸಮಾಧಾನವಾಗಿ ಖುಷಿಯಾಗಿ ನಡೆಸ್ಕೊಟ್ಟಿರೋದಕ್ಕೆ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು. ನಮ್ಮ ಮೆಂಬರ್ಸ್ಗಳು ಅಷ್ಟೇ ಬಂದು ಅವ್ರ ಕುಂದುಕೊರತೆಗಳನ್ನ ಹೇಳಿ ಅವರು ಊರು ಗ್ರಾಮಸ್ಥರುಗಳನ್ನು ಕರೆಸಿ ಅವ್ರಿಗೂ ಇದಕ್ಕೆಲ್ಲ ಪರಿಹಾರ ಮಾಡ್ಕೊಟ್ಟಿದ್ದಾರೆ. ನಮ್ಮ ಮೆಂಬರ್ಸ್ಗಳಿಗೂ ನನ್ನ ಧನ್ಯವಾದಗಳು.